ಕೇವಲ ಸಂಡೇ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥ ಕಾರಣದಿಂದ ಕೆಲಸದಿಂದ ತೆಗೆದು ಹಾಕಿದ ಮೇಲೆ ಒಬ್ಬ ಕ್ರೈಸ್ತ ಭಕ್ತನ ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ದೊಡ್ಡ ಕಾರ್ಯ ಕುರಿತಾಗಿ ನಾವು ಈ ದಿನ ನೋಡಿಕೊಳ್ಳಲಿಕ್ಕಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಬೈಬಲ್ ಚರಿತ್ರೆ ಎಂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ ಸ್ವಾಗತ ಕೋರ್ತಾ ಇದ್ದಾನೆ. ದೇವರು ಅನೇಕ ಜನ ಕ್ರೈಸ್ತರನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಅದರಲ್ಲಿ ನಾವು ದಿನನಿತ್ಯವೂ ಬಳಕೆ ಮಾಡುವಂಥ ಸೇಫ್ಟಿ ಪಿನ್ ನಾವು ನೋಡೇ ಇರ್ತೀವಿ. ಸೊ ಪ್ರತಿದಿನ ಉಪಯೋಗ ಮಾಡೇ ಮಾಡ್ತೀವಿ ಯಾವುದಾದ್ರೊಂದು ಕಾರಣಕ್ಕೆ. ಸೊ ಈ ಸೇಫ್ಟಿ ಪಿನ್ ಹುಟ್ಕೊಳ್ಳೋದಕ್ಕೆ ಏನು ಕಾರಣ? ಹೇಗೆ ದೇವರು ಒಬ್ಬ ಕ್ರೈಸ್ತನನ್ನು ಅನ್ಯ ಜನನ ಅವಮಾನಿಸಿದಾಗ ಆತನ ಜೀವನ ಆಧಾರಕ್ಕೆ ಕೆಲಸ ಬೇಕು ಅಂತ ಕೇಳಿದಾಗ ತನ್ನ ಜೀವನ ಆಧಾರಕ್ಕೆ ಕೊಟ್ಟಂಥ ಒಂದು ಐಡಿಯಾನೇ ಈ ಸೇಫ್ಟಿ ಪಿನ್ ಆಗಿದೆ. ಬನ್ನಿ, ಹೇಗೆ ದೇವರು ಈ ಸೇಫ್ಟಿ ಪಿನ್ನನ್ನು ತಯಾರು ಮಾಡೋದಕ್ಕೆ ಆ ವ್ಯಕ್ತಿಗೆ ಐಡಿಯಾ ಕೊಟ್ಟರು ಅಂಥೇಳಿ ನಾವು ನೋಡ್ಕೊಳ್ಳೋಣ. ವಾಲ್ಟರ್ ಹಂಟ್ ಎಂಬ ಈ ವ್ಯಕ್ತಿ 1776ರಲ್ಲಿ ಜುಲೈ 29ನೇ ತಾರೀಕು ಮಾರ್ಟಿನ್ ಬರ್ಗ್ ಅನ್ನುವಂಥ ಊರು, ನ್ಯೂಯಾರ್ಕ್ನ USA ಇವರು ಹುಟ್ಟುತ್ತಾರೆ. ಸೊ ಇವರು ಒಂದು ಗುಂಡು ಸೂಜಿ ಅಂದರೆ ಗುಂಡುಪಿನ್ನ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ. ದಿನನಿತ್ಯ ಕೆಲಸ ಮಾಡೋ ರೀತಿಯಲ್ಲೇ ಇವರು ದಿನವೂ ಕೂಡ ಕೆಲಸಕ್ಕೆ ಹೋಗಿ ಸಂಡೇ ರಜೆ ತಗೊಳ್ತಾ ಇದ್ರು. ಕಾರಣ ಇವರು ಒಬ್ಬ ಭಯಭಕ್ತಿಯಿಂದ ಇರುವಂಥ ಕ್ರೈಸ್ತರಾಗಿದ್ದರು. ಹೀಗೆ ಒಂದು ದಿನ ಮ್ಯಾನೇಜರ್, ಇವರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಮ್ಯಾನೇಜರ್ ವಾಲ್ಟರ್ ಹಂಟ್ ಅನ್ನುವಂಥ ಈ ವ್ಯಕ್ತಿ ಸಂಡೇ ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಸೊ ಹೀಗೆ ಒಂದು ದಿನ ಕರೆದು, ನೀನು ಸಂಡೇ ಯಾಕೆ ಕೆಲಸಕ್ಕೆ ಬರ್ತಾ ಇಲ್ಲ ಎಂಬುದಾಗಿ ವಿಚಾರಣೆ ಮಾಡ್ತಾನೆ. ಆಗ ವಾಲ್ಟರ್ ಹಂಟ್ ಅವರು ಹೇಳ್ತಾರೆ, ಸರ್, ನಾನು ಪ್ರತಿ ಸಂಡೇ ನಾನು ಚರ್ಚಿಗೆ ಹೋಗ್ತೇನೆ. ನಾನು ನನ್ನ ಕುಟುಂಬ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಸಭೆಗೆ ಹೋಗಿ ಕರ್ತನನ್ನು ಆರಾಧಿಸಿ ಆತನ ವಾಕ್ಯವನ್ನು ನಾವು ಕಲ್ತ್ಕೊಂಡು ನಾವು ಬರ್ತೇವೆ. ಕುಟುಂಬವಾಗಿ ನಾವು ಹೋಗಿ ಕುಟುಂಬವಾಗಿ ಬರೋದ್ರಿಂದ ನನಗೆ ಪ್ರತಿ ಭಾನುವಾರ ರಜೆ ಬೇಕಾಗಿದೆ. ಈ ಕಾರಣದಿಂದಲೇ ನಾನು ಕೆಲಸಕ್ಕೆ ಬರ್ತಾ ಇಲ್ಲ ಎಂಬುದಾಗಿ ತಾನು ತನ್ನ ಮ್ಯಾನೇಜರ್ ಹತ್ರ ಹೇಳ್ಕೊಳ್ತಾನೆ. ಆದರೆ ಸಿಟ್ಟಿನಿಂದ ಮ್ಯಾನೇಜರ್ ನೋಡಿ, ಇಲ್ಲ, ನೀನು ಕೆಲಸಕ್ಕೆ ಬರಲೇಬೇಕು, ಪ್ರತಿ ಸಂಡೇ ನಿನಗೆ ರಜೆ ಮಾಡೋದಕ್ಕೆ ಅವಕಾಶವಿಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ಸಂಡೇ ಮಿಸ್ ಮಾಡೋಗೇ ಇಲ್ಲ. ಒಂದು ವೇಳೆ ನೀನು ಕೆಲಸಕ್ಕೆ ಬರೋದಿಲ್ಲ ಸಂಡೇ ಅಂತಂದರೆ ನೀನು ಕೆಲಸ ಬಿಟ್ಟು ಹೋಗ್ಬೋದು ಎಂಬುದಾಗಿ ಮ್ಯಾನೇಜರ್ ಆತನ ಮುಂದೆ ಕಂಡೀಷನ್ ಆಗ್ತಾನೆ. ವಾಲ್ಟರ್ ಹಂಟ್ ಭಾಳಷ್ಟು ಯೋಚನೆ ಮಾಡಿ, ಇಲ್ಲ ಸರ್, ನನಗೆ ಸಂಡೇ ಬರೋಕ್ಕಾಗೋದಿಲ್ಲ ಎಂಬುದಾಗಿ ಖಂಡಿತವಾಗ್ಲೂ ಕೂಡ ವಾಲ್ಟರ್ ಹಂಟರ್ ಅವ್ರ ಮುಂದೆ ಹೇಳ್ತಾನೆ. ಸೊ ಹೀಗೆ ಕಂಪ್ನಿಯನ್ನು ರಿಸೈನ್ ಮಾಡಿ ಕೊಟ್ಟು ವಾಲ್ಟರ್ ಹಂಟ್ ಅವರು ಮನೆಗೆ ಹಿಂತಿರುಗ್ತಾರೆ. ಮನೆಗೆ ಹಿಂತಿರುಗಿದಾಗ ಸಪ್ಪೆ ಮುಖ ಮಾಡಿಕೊಂಡು ಚಿಂತೆ ಮಾಡುತ್ತಿದ್ದಂಥ ವಾಲ್ಟರ್ ಹಂಟನ್ನು ನೋಡಿ ಅವರ ಹೆಂಡತಿ ಹೀಗೆ ಹೇಳ್ತಾರೆ, ಯಾಕೆ ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಿ, ಯಾಕೆ ಒಳಗೊಳಗೆ ದುಃಖದಲ್ಲಿದ್ದೀರಲ್ಲ, ಏನಾಯಿತು ನಿಮಗೆ ಎಂಬುದಾಗಿ ಹೆಂಡತಿ ವಿಚಾರಣೆ ಮಾಡ್ತಾರೆ. ಹೀಗೆ ಹೆಂಡತಿ ಕೇಳಿದಾಗ ವಾಲ್ಟರ್ ಹಂಟ್ ಅವರು ಹೇಳ್ತಾರೆ, ನನಗೆ ಕಂಪ್ನಿಯಿಂದ ಕೆಲಸದಿಂದ ತೆಗೆದು ಹಾಕಿಬಿಟ್ರು, ನಾನೇನು ನಾಳೆ ಕೆಲಸಕ್ಕೆ ಹೋಗೋಂಗಿಲ್ಲ ಎಂಬುದಾಗಿ ಹಂಚ್ಕೊಳ್ತಾರೆ. ಆವಾಗ ಹೆಂಡತಿ ಹೇಳ್ತಾರೆ, ನೀವೇನಾದರೂ ತಪ್ಪು ಮಾಡಿದ್ದೀರಾ, ಯಾಕೆ ನಿಮ್ಮನ್ನು ಕಂಪ್ನಿಯಿಂದ ತೆಗೆದು ಹಾಕಿದ್ರು ಎಂಬುದಾಗಿ ಕೇಳ್ತಾರೆ. ವಾಲ್ಟರ್ ಹಂಟ್ ಅವರು ಹೀಗೆ ಹೇಳ್ತಾರೆ, ನಾನು ಸಂಡೇ ಚರ್ಚಿಗೆ ಹೋಗ್ತೀನಿ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರಿಂದ ಸಂಡೇ ಅವರು ಕೆಲಸಕ್ಕೆ ಕರೀತಾ ಇದ್ದಾರೆ. ನಾನು ಎಷ್ಟು ಮಾತ್ರಕ್ಕೂ ಕೆಲಸ ಬಿಡಬಾರ್ದು ಸಂಡೇ ಅಂಥೇಳಿ ಕಂಡೀಷನ್ ಆಗ್ತಾ ಇದ್ದಾರೆ. ಆ ಕಾರಣದಿಂದ ನನಗೆ ಅವರು ಕೆಲಸದಿಂದ ತೆಗೆದು ಹಾಕಿಬಿಟ್ರು. ಹೆಂಡತಿ ಹೇಳ್ತಾರೆ, ಬಿಡಿ, ನೀವು ಇದನ್ನು ಬಿಟ್ಟು ಬೇರೆ ಏನು ತಪ್ಪು ಮಾಡಿಲ್ಲಲ್ವಾ?
ಸೊ ನೀವು ಯಾವುದೇ ತಪ್ಪು ಮಾಡದೇ ಇರುವಾಗ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವನದ ಆಧಾರಕ್ಕೆ ದೇವರು ಮತ್ತೊಂದು ದಾರಿಯನ್ನು ಕೊಡ್ತಾರೆ ಎಂಬುದಾಗಿ ಹೆಂಡತಿ ವಾಲ್ಟರ್ ಹಂಟ್ ಅವ್ರನ್ನ ಬಲಪಡಿಸ್ತಾರೆ. ನಿಜವಾಗ್ಲೂ ನಾವಿಲ್ಲಿ ಒಂದು ನಿಮಿಷ ಒಂದು ವಿಷಯನ ಗಮನಿಸಬೇಕು, ಕಲಿಬೇಕು. ಒಂದು ವೇಳೆ ನಾವು ಆತನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ, ನಮ್ಮ ಹೆಂಡತಿ ಏನಾದರೂ ಅಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಈ ಮಾತನ್ನು ಹೇಳ್ತಿದ್ರ, ನಾವು ಈ ಕೆಲಸ ಕಾರ್ಯವನ್ನು ಮಾಡ್ತಿದ್ರ, ಚರ್ಚಿಗೆ ಕೆಲಸ ಅಡ್ಡಿ ಆಗುತ್ತೆ ಎಂಬುದಾಗಿ ಅರಿತಂಥ ದಂಪತಿಗಳು ಕೆಲಸವನ್ನು ಕಳ್ಕೊಂಡ್ರು. ಈ ಕೆಲಸ ಬಿಟ್ಟರೆ ಅವರಿಗೆ ಬೇರೆ ಜೀವನ ಆಧಾರವಿಲ್ಲ. ಹೆಂಡತಿ ಬಯೋ ಚಾನ್ಸಸ್ ಇತ್ತು. ವಾಲ್ಟರ್ ಹಂಟ್ ಅವರು ಕೂಡ ಚರ್ಚಿಗೆ ಪ್ರಾಮುಖ್ಯತೆ ಕೊಡಲಾರ್ದಂತೆ, ಅಯ್ಯೋ ನನ್ನ ಕುಟುಂಬಕ್ಕೆ ಯಾವುದೇ ಆಧಾರವಿಲ್ಲ ಅಂಥೇಳಿ ಅವರು ಕೆಲಸನ ಬಿಡಲಾರ್ದಂತೆ ಅವರು ಇರ್ಬೋದಿತ್ತು. ಆದರೆ ದೇವರಿಗೋಸ್ಕರ ಅವರು ತಮ್ಮ ಕೆಲಸವನ್ನು ಕಳ್ಕೊಂಡ್ರು. ಹೆಂಡತಿ ಕೂಡ ಅದನ್ನು ಸಮರ್ಥಿಸಿ ಅವ್ರ ಜೊತೆಗೆ ಕೈ ಜೋಡಿಸಿ, ದೇವರು ನಮ್ಮ ಜೀವನದ ಆಧಾರಕ್ಕೆ ಬೇರೆ ಒಂದು ಮಾರ್ಗವನ್ನು ಕೊಟ್ಟೇ ಕೊಡ್ತಾನ, ಚಿಂತಿಸಬೇಡ್ರಿ, ನಾವು ಪ್ರಾರ್ಥಿಸೋಣ ಎಂಬುದಾಗಿ ಹೆಂಡತಿ ಬಲಪಡಿಸಿದಳು. ನೋಡ್ರಿ, ಗಂಡ ಹೆಂಡತಿ ಹೀಗೆ ಇಬ್ಬರು ಕೂಡ ಕರ್ತನನ್ನು ಪ್ರೀತಿಸಿ, ಕರ್ತನಿಗೆ ಅಡ್ಡಿಯಾಗುವಂಥ, ಅಂದರೆ ದೇವರ ಭಯಭಕ್ತಿಯಲ್ಲಿ ಬೆಳೆಯೋದಕ್ಕೆ ಅಡ್ಡಿಯಾಗುವಂಥ ವಿಷಯಗಳು ಅದಕ್ಕೆ ಬೆಲೆ ಕೊಡಲಾರ್ದಂಗೆ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ಮತ್ತು ನಾವು ಕಲಿಬೇಕು. ಇವಾಗ ಮಾಡಲಿಕ್ಕೆ ಕೆಲಸ ಎಲ್ಲ ಏನಿಲ್ಲ. ಗಂಡ ಹೆಂಡತಿಬ್ಬರು ಭಯಭಕ್ತಿಯಿಂದ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಒಂದು ದಿನ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅವರಿಗೆ ಎದೆಗೆ ಏನೋ ಚುಚ್ಚಿದಾಗ ಆಗುತ್ತೆ, ಏನೋ ಕಡ್ದಂಗೆ ಆಗುತ್ತೆ. ಅವರು ಎದೆಗೆ ರೆಪ್ ಎಂಬುದಾಗಿ ಬಡ್ಕೊಂಡಾಗ ಅಲ್ಲಿ ಇಮಿಡಿಯೇಟಾಗಿ ರಕ್ತ ಬಂದ್ಬಿಡುತ್ತೆ. ಏನು ಎಂಬುದಾಗಿ ಅಲ್ಲಿ ನೋಡಿಕೊಂಡಾಗ ಅಂಗಿಗೆ, ಶರ್ಟಿಗೆ, ಅವರು ಹಾಕ್ಕೊಂಡಿರುವಂಥ ಶರ್ಟಿಗೆ ಒಂದು ಗುಂಡು ಪಿನ ಇರುತ್ತೆ. ಆ ಗುಂಡು ಸೂಜಿ ಅವರು ಏನೋ ಒಂದು ಕಚ್ಚುತ್ತಲ್ಲ ಅಂತ ಹೇಳುವುದಾಗಿ ಹೊಡ್ಕೊಂಡಾಗ ಆ ಗುಂಡು ಸೂಜಿ ಏನಾಗುತ್ತೆ, ಅದು ಚುಚ್ಕೊಂಡ್ಬಿಡುತ್ತೆ ಒಳಗಡೆ. ಹೀಗೆ ತಕ್ಷಣವೇ ಅವರ ಹೆಂಡತಿಯನ್ನು ಕರೆದು, ಹೆಂಡತಿ ಓಡೋಡಿ ಬಂದುಬಿಟ್ಟು ಏನಾಯಿತು ಎಂಬುದಾಗಿ ಕೇಳಿದಾಗ, ಇಲ್ಲ ಆ ಗುಂಡು ಸೂಜಿ ಚುಚ್ಕೊಂಡಿದ್ದೆ, ಫಸ್ಟ್ ಏಡ್ ಕಿಟ್ ತೆಗೆದುಕೊಂಬ ಎಂಬುದಾಗಿ ಹೇಳ್ತಾರೆ. ಹೇಳಿದ್ಕೊಳ್ಳೆ ಹೆಂಡತಿ ಓಡೋಡಿ ಹೋಗಿ ಆ ಒಂದು ಕಿಟ್ಟನ್ನು ತೆಗೆದುಕೊಂಡು ಬಂದು ಆ ಗುಂಡು ಪಿನ್ನನ್ನು ಹೊರಗಡೆ ತೆಗಿತಾರೆ. ಎಲ್ಲ ರಕ್ತವಾಗಿಬಿಟ್ಟಿರುತ್ತೆ. ಆ ಒಂದು ಗುಂಡು ಪಿನ್ನ ಹೊರಗಡೆ ತೆಗೆದಾಗ ಆ ಗುಂಡು ಸೂಜಿಯನ್ನು ನೋಡ್ತಾ ಹೇಳ್ತಾರೆ, ನಾನು ನಿನ್ನ ಕಂಪ್ನಿಯಲ್ಲಿ ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ದೇನೆ, ಆದರೆ ಕೊನೆಗೆ ನನಗೆ ನೀನು ಚುಚ್ಕೊಂಡಿದ್ದೆಲ್ಲ ಎಂಬುದಾಗಿ ಯೋಚಿಸ್ತಾ ಇರಬೇಕಾದ್ರೆ ದೇವರು ಆತನಿಗೆ ಒಂದು ಐಡಿಯಾ ಕೊಡ್ತಾನೆ. ಇಷ್ಟು ದಿನ ಚುಚ್ಚುವಂಥ ಪಿನ್ನನ್ನೇ ಸೃಷ್ಟಿ ಮಾಡಿದ್ದಾರೆ, ಆದರೆ ಇವತ್ತಿಲಿದ್ದ ಚುಚ್ಚಲಾರದಂತೆ, ಅಂದರೆ ಸೇಫ್ಟಿ ಆಗಿರುವಂಥ ಒಂದು ಪಿನ್ನನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಆಲೋಚನೆ ವಾಲ್ಟರ್ ಹಂಟ್ ಅವರಿಗೆ ದೇವರು ಕೊಡ್ತಾನೆ. ದೇವರು ಕೊಟ್ಟಂಥ ಈ ಆಲೋಚನೆಯನ್ನು ಹಿಡಿದುಕೊಂಡು ಮನೆಯೊಳಗಡೆ ಹೋಗಿ ಒಂದು ವೈರನ್ನು ತೆಗೆದುಕೊಂಡು ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನು ಟ್ವಿಸ್ಟ್ ಮಾಡಿ ಹೇಗೋ ಒಂದು ಸೇಫ್ಟಿಯಾಗಿರುವಂಥ ಒಂದು ಪಿನ್ನನ್ನು ತಯಾರು ಮಾಡ್ತಾನೆ. ಅದರದ್ದು ಡಿಸೈನೆಲ್ಲ ಬಿಡಿಸಿ ಒಂದು ಸೇಫ್ಟಿಯಾಗಿರುವಂಥ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇರುವಂಥ ಈ ಸೇಫ್ಟಿ ಪಿನ್ಗೆ ಆ ಒಂದು ಡ್ರಾಯಿಂಗೇ ಮೂಲ ಆಧಾರ. ಸೊ ಹೀಗೆ ಸೇಫ್ಟಿ ಪಿನ್ನನ್ನು ತಯಾರು ಮಾಡಿದ ಮೇಲೆ ಯಾವ ಕಂಪ್ನಿಯನ್ನು ಬಿಟ್ಟು ಬಂದಿದ್ದನೋ ಅದೇ ಕಂಪ್ನಿಯ ಮಾಲೀಕನ ಹತ್ರ ಹೋಗಿ, ಮ್ಯಾನೇಜರ್ ಹತ್ರ ಹೋಗಿ, ನನ್ನ ಹತ್ರ ಒಂದು ಐಡಿಯಾ ಇದೆ, ಇಲ್ಲಿವರೆಗೂ ನಾವು ಗುಂಡು ಸೂಜಿಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ, ಆದರೆ ಎಲ್ಲ ಮನುಷ್ಯರಿಗೆ ಹೆಲ್ಪ್ ಆಗುವಂಥ, ಅಂದರೆ ಚುಚ್ಚದೇ ಇರೋ ಹಾಗೆ ನಾನು ಪಿನ್ನನ್ನು ನಾನು ಕಂಡುಹಿಡಿದಿದ್ದೇನೆ ಎಂಬುದಾಗಿ ಹೇಳಿ ಅದರ ಒಂದು ಡಿಸೈನನ್ನು ಅವರಿಗೆ ತೋರಿಸಿ ಆ ಒಂದು ಸೇಫ್ಟಿ ಪಿನ್ನನ್ನು ಆ ಕಂಪ್ನಿಗೆ ಮಾರ್ತಾನೆ. ಸೊ ಹೀಗೆ
ಯಾವ ಕಂಪನಿ ಆತನನ್ನು ಅವಮಾನಿಸಿ ಚರ್ಚಿಗೆ ನೀನು ಹೋಗಬಾರ್ದು, ಕೆಲಸ ಮಾಡಲೇಬೇಕು ಅಂಥೇಳಿ ರಜೆ ಕೊಡಲಾರ್ದಂತೆ ಆತನನ್ನು ಕೆಲಸದಿಂದ ತೆಗೆದು ಅವಮಾನ ಮಾಡ್ತೋ, ಅದೇ ಕಂಪ್ನಿಗೆ ಒಂದು ಬೆಸ್ಟ್ ಒಂದು ಒಳ್ಳೆ ಐಡಿಯಾವನ್ನು ಕೊಟ್ಟು ತಾನೇ ಒಂದು ಕಂಪನಿ ತಯಾರಿಸುವಂಥ ಒಂದು ಮಾಲೀಕನಾಗಿ ಬೆಳಿತಾನೆ. ಅದೇ ಕಂಪ್ನಿಗೆ ಸುಮಾರು ಒಂದು $300-400 ಆ ಕಂಪ್ನಿಗೆ ಮಾರಾಟ ಮಾಡಿ ಆ ಸೇಫ್ಟಿ ಪಿನ್ ಡಿಸೈನ್ ಕೊಟ್ಟುಬಿಟ್ಟು ಈ ಒಂದು ವಾಲ್ಟರ್ ಹಂಟ್ ಅವರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೋ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟೋ ಒಂದು ವಿಷಯಗಳನ್ನು ಇವರು ಕಂಡು ಹಿಡಿತಾರೆ. ಕಂಡು ಹಿಡಿದು ಇವಾಗಿನ ಕಾಲದಲ್ಲಿ ನಾವು ಆತನು ಮಾಡಿರುವಂಥ ಎಷ್ಟೋ ವಿಷಯಗಳನ್ನು ಆನ್ಲೈನ್ನಲ್ಲಿ ನಾವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ವಾಲ್ಟರ್ ಹಂಟ್ ಅಂತೇಳಿ ಅವರು ಕಂಡು ಹಿಡಿದಿರುವಂಥ ವೈಜ್ಞಾನಿಕ ಕ್ಷೇತ್ರದಲ್ಲಿ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು. ನೋಡಿ ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರನ್ನ ಗೌರವಿಸಿದರೆ, ದೇವರನ್ನ ನೀವು ಪ್ರೀತಿಸಿದರೆ, ದೇವರು ನಿಮ್ಮನ್ನು ಅವಮಾನ ಆಗಲಿಕ್ಕೆ ಬಿಡೋದಿಲ್ಲ. ವಾಲ್ಟರ್ ಹಂಟ್ ಅವರ ಜೀವಿತದಲ್ಲಿ ತಾವು ದೇವರನ್ನು ಪ್ರೀತಿಸಿ ದೇವರಿಗೆ ಗೌರವ ಕೊಟ್ಟರು, ಬೆಲೆ ಕೊಟ್ಟರು. ಸಂಡೇ ಅಂತ ನೋಡದಂತೆ ಅವರು ಕೆಲಸವನ್ನು ಬಿಟ್ಟು ಸಂಡೇ ಚರ್ಚಿಗೆ ಹೋಗೋದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಆದರೆ ಒಂದೇ ಒಂದು ಐಡಿಯಾ ದೇವರವರಿಗೆ ಕೊಡೋದ್ರ ಮೂಲಕ ಇಡೀ ಒಂದು ಅವ್ರ ಜೀವಿತದಲ್ಲಿ ಯಾವತ್ತೂ ಕೂಡ ಕೊರತೆ ಇರಲಂತೆ ದೇವರವ್ರನ್ನ ಆಶೀರ್ವದಿಸಿದರು. ಜ್ಞಾನೋಕ್ತಿ 3ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೀಗೆ ಹೇಳುತ್ತಾ ಇದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನೆಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನೆಂಬುದಾಗಿ. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಾವು ಯಾವಾಗ ದೇವರಿಗೆ ಭಯಪಟ್ಟು ನಾವು ಜೀವಿಸ್ತೀವೋ, ದೇವರಿಗೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ, ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಯಾವಾಗಲೂ ನಮಗೆ ಸಹಾಯ ಮಾಡ್ತಾನೆ. ಸ್ವಬುದ್ಧಿ, ಸ್ವಬಲ, ಸ್ವಶಕ್ತಿ, ಸ್ವಂತ ಆಲೋಚನೆಗಳನ್ನು ನಾವು ತ್ಯಜಿಸಿ ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಆತನು ನಮಗೋಸ್ಕರ ಇಟ್ಟಿರುವಂಥ ಯೋಜನೆ ಕಡೆ ನಾವು ಗಮನ ಕೊಡುವಾಗ ನಾವು ಖಂಡಿತವಾಗಲೂ ಕೂಡ ಆಶೀರ್ವಾದ ಹೊಂದ್ತೇವೆ. ವಾಲ್ಟರ್ ಹಂಟ್ ಅವರ ಜೀವಿತದಲ್ಲಿ ದೇವರು ಮಾಡಿದಂಥ ಈ ಅದ್ಭುತ ಕಾರ್ಯವನ್ನು ನಾವು ಇವತ್ತಿಗೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಈ ಒಂದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾರೆ. ಸೇಫ್ಟಿ ಪಿನ್ನು ಹೇಗೆ ಬಂತು, ಯಾರು ಕಂಡುಹಿಡಿದ್ರು ಎಂಬುದಾಗಿ ಅರ್ಥವಾಯ್ತಲ್ವಾ? ನಾವು ಎಲ್ಲರಿಗೂ ನಾವು ದೇವರ ಒಂದು ವಾಲ್ಟರ್ ಹಂಟ್ ಅವರು ಯಾವ ಥರ ಈ ಸೇಫ್ಟಿ ಪಿನ್ನನ್ನು ಕಂಡುಹಿಡಿದ್ರು, ಇದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಜನರಿಗೆ ತಿಳಿಸೋಣ. ಯಾಕಂದರೆ ಬಹಳಷ್ಟು ಜನರು ಈ ಸತ್ಯನ ಮುಚ್ಚಿಡ್ತಾರೆ. ಇದನ್ನು ಟ್ವಿಸ್ಟ್ ಮಾಡಿ ಹೇಳ್ತಾರೆ. ನಾವು ದೇವರ ಮಹಿಮೆಗೋಸ್ಕರ ಈ ಒಂದು ಸಾಕ್ಷ್ಯನ ನಾವು ನಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಆತನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಭಕ್ತರು ಪ್ರಾರ್ಥಿಸುವಾಗಲೆಲ್ಲ ಅವರ ಮೊರೆಯನ್ನು, ಅವರ ಒಂದು ಪ್ರಾರ್ಥನೆಯನ್ನು ಕೇಳಿ ಅವರ ಜೀವಿತಗಳಲ್ಲಿ ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಪ್ರೀತಿಯ ದೇವಜನರೇ, ನಾವು ಸೋತು ಹೋಗುವುದು ಬೇಡ. ವಾಲ್ಟರ್ ಹಂಟ್ ಅವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯ ಈ ದಿನ ನಮ್ಮ ಜೀವಿತದಲ್ಲಿ ಕೂಡ ಮಾಡಲು ಶಕ್ತನಾಗಿದ್ದೇನೆ. ಕಾರಣ ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಮತ್ತು ನಾಳೆಯೂ ಇರುವಂಥ ದೇವರಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಆಮೆನ್.